ಡನ್ ದಿಸ್. ಯೋಚನೆ ಅಲ್ಲ, ಲೈಕ್ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಹಾಯ್, ಹಲೋ, ಹಾಯ್ ಹಾಯ್, ಹಲೋ ಹಲೋ. ಈಗ ನಾವು ಎಂಟರ್ ಆಗ್ತಿದ್ದೀವಿ ಕೇವ್ ನಂಬರ್ 16, ದ ಕೈಲಾಶ. ಈ ಕೈಲಾಸ ಏನಿದೆಯಲ್ಲ, ಇದು ಮೊನೊಲಿಥಿಕ್ ರಾಕ್ ಅಂತ. ಮೊನೊಲಿಥಿಕ್ ರಾಕ್ ಅಂದರೆ ಒಂದೇ ಒಂದು ಕಲ್ಲಿಂದ ಮೇಲಿಂದ ಸ್ಟಾರ್ಟ್ ಮಾಡಿ ಕೆಳಗಡೆವರೆಗೂ ಕಾರ್ವ್ ಮಾಡಿರುವಂಥ ಒಂದು ಟೆಂಪಲ್. ಈ ಟೆಂಪಲಿನ ಇನ್ನೊಂದು ವಿಶಿಷ್ಟತೆ ಏನು ಅಂದರೆ, ಇಲ್ಲಿ ಲೈಕ್ ನಾವು ಶಿವನ್ ಭಕ್ತರು, ನಾವು ವಿಷ್ಣು ಭಕ್ತರು ಅಂತ ಯಾರೂ ಗಲಾಟೆ ಮಾಡೋಂಗಿಲ್ಲ. ಏನಕ್ಕೆ ಅಂದರೆ ಯು ಗೆಟ್ ಟು ಸಿ ಬೋತ್ ಆಫ್ ದ ಸ್ಕಲ್ಪ್ಚರ್ ಓವರ್ ಹಿಯರ್ ಇಟ್ ಸಿಮ್ಸ್. ಸೊ ಇದು ತುಂಬ ಜನ ಬಂದು ರಿಸರ್ಚ್ ಮಾಡೋಕ್ಕೂ ಟ್ರೈ ಮಾಡಿದ್ದಾರೆ. ಲೈಕ್ ಇದನ್ನು ಹೇಗೆ ಕಾರ್ವ್ ಮಾಡಿದರು, ಕಾರ್ವ್ ಮಾಡಿದ ಮೇಲೆ ಕಲ್ಲುಗಳೇನಾಯಿತು, ಯಾರು ಮಾಡಿದ್ದು. ಬಟ್ ದೇರ್ ಸೀಮ್ಸ್ ಟು ಬಿ ನೋ ಆನ್ಸರ್ಸ್ ಫಾರ್ ಇಟ್ ಯೆಟ್. ಬಟ್ ಅಗೇನ್ ದಿಸ್ ಈಸ್ ಅನ್ ಅಮೇಝಿಂಗ್ ಮಸ್ಟ್ ವಿಸಿಟ್ ಪ್ಲೇಸ್ ಫಾರ್ ಆಲ್ ದಿ ಇಂಡಿಯನ್ಸ್. ಪ್ರತಿಯೊಬ್ಬರು ಭಾರತೀಯರೂ ಇಲ್ಲಿ ಲೈಫಲ್ಲಿ ಒಂದು ಸಲಿನಾದ್ರೂ ಈ ಜಾಗನ ಬಂದು ನೋಡಬೇಕು. I'm going to show you how it is. My God, how have they done this? ಒಂದೇ ಕಲ್ಲಿನಿಂದ ಈ ಥರನೂ ಕಟ್ಟಕ್ಕೆ ಆಗತ್ತಾ ಅಂತ ಯೋಚನೆ ಅಲ್ಲ, ಲೈಕ್ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಅಷ್ಟು ಯುನೀಕ್ ದಿಸ್ ಒನ್ ಇಸ್. ಲುಕ್ ಎಟ್ ದಿಸ್. ಹಾಯ್, ಹೆಲೋ ಹಲೋ, ಹಾಯ್ ಹಾಯ್. ಗುಡ್ ಗುಡ್, ಹೌ ಆರ್ ಯು? Fine. ಹಲೋ ಹಲೋ. ಹೆಲೋ. ಪ್ರತಿಯೊಂದು ಕಲ್ಲೂ ನಿಮಗೆ ಜಸ್ಟ್ ಫ್ರಮ್ ಅ ಸಿಂಗಲ್ ಸ್ಟೋನ್ ದೇ ಹ್ಯಾವ್ ಡನ್ ದಿಸ್. ಇದನ್ನು ಯಾರು ಒಬ್ಬರು ಮಾಡಿದ್ದಾರೆ, ಇಬ್ಬರು ಮಾಡಿದ್ದಾರೆ ಅಂತ ಇಲ್ಲ. ತಲೆಗಳಿಂದ ತಲಾಂತರದಿಂದ ಮಾಡಿದಂಥ ಒಂದು ಅದ್ಭುತವಾದ ಶಿಲ್ಪಕಲೆನೇ ಅಂತಲೇ ಹೇಳ್ಬೋದು. ಲೈಕ್ ಐ ಆಮ್ ಮೆಸ್ಮರೈಸ್ಡ್. ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ದಿಸ್ ಇಸ್. ಇದುವರೆಗೂ 3 ಸಲ ಇದಕ್ಕೆ ಪೇಂಟ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದಾರಂತೆ. ಇಫ್ ಯು ಕ್ಯಾನ್ ಸ್ಟಿಲ್ ಸಿ, ಕೆಲವು ತುಣುಕುಗಳು ಈಗಲೂ ಕೂಡ ಕಾಣಕ್ಕೆ ಸಿಗುತ್ತೆ. ಐ ವಿಲ್ ಟ್ರೈ ಟು ಶೋ ದಿಸ್ ಟು ಯು. ಲುಕ್ ಎಟ್ ದಿಸ್. This is a proof that 3 ಶತಮಾನದಲ್ಲಿ ಪೇಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಒಂದು 9ನೇ ಸೆಂಚುರಿಯಲ್ಲಿ ಕೃಷ್ಣದೇವರಾಯನ್ ಟೈಮಲ್ಲಿ, ಇನ್ನೊಂದು 16ನೇ ಸೆಂಚುರಿಯಲ್ಲಿ, ಇನ್ನೊಂದು 18ನೇ ಸೆಂಚುರಿಯಲ್ಲಿ. ಹವೆವರ್, ನಥಿಂಗ್ ಕುಡ್ ಲಾಸ್ಟ್. This is called as the black beauty of the country. Let's go and see ahead. ₹20 ನೋಟ್ ಯಾಕೆ ತೋರಿಸ್ತಾರೆ ಅಂದ್ಕೊಂಡಿದ್ದೀರಾ? ನೋಡಿ ಇಲ್ಲಿ, ನೋಟ್ ವರ್ತಿ ಪ್ಲೇಸಸ್ ಆಫ್ ಇಂಡಿಯಾದಲ್ಲಿ ನಮ್ಮ ಎಲ್ಲೋರಾ ಕೂಡ ಒಂದು. ಮುಂದೆ ಹೇಗಿದೆ ನೋಡೋಣ. ಬಂದಾಗಿಂದನೂ ಹತ್ತಿ ಫುಲ್ ಸೊಂಟ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಬಟ್ ಇಟ್ಸ್ ರಿಯಲಿ ವರ್ತ್ ದ ಹೈಕ್.
ಸೇಮ್ ಜಾಗ ಇಲ್ಲಿಂದ ಹೇಗೆ ಕಾಣುತ್ತೆ ನೋಡಿ. ಗರ್ಭಗುಡಿ ಅಂತ ಏನು ಕರಿತೀವಲ್ಲ, ವಿ ಹ್ಯಾವ್ ಎಂಟರ್ಡ್ ದ್ಯಾಟ್ ನೌ. ನಮಃ ಶಿವಾಯ. ಶಿವ ಶಂಕರಾಯ ಶುದ್ಧಾಯ ನೀಲಕಂಠಾಯ ಧೀಮಹಿ. ಓಂ ನಮಃ ಶಿವಾಯ. ನಮಃ ಕೈಲಾಸವಾಸಿನೇ. ದೇವಸ್ಥಾನದ ಹಿಂಭಾಗದ ಜಾಗಕ್ಕೆ ಬಂದಿದ್ದೀವಿ ನಾವು. ಬಿಫೋರ್ ಯು ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್, ಒಂದು ಯೋಚನೆ ಮಾಡಿ, ಒಂದು ಕಲ್ಲಿಂದ ಇಷ್ಟು ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ. ದೆನ್ ಯು ವಿಲ್ ಪ್ರಾಬಬ್ಲಿ ನೋ. ಎಲ್ಲೆಲ್ಲಿ ನೋಡಿದ್ರೂ ದರ್ ಇಸ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಕಣ್ಣಿಗೆ ಕಾಣಿಸೋ ಅಷ್ಟು ಏನೋ ಕೆತ್ತನೆಗಳಾಗಿರ್ಬೋದು, ಬೇರೆ ಬೇರೆ ದೇವ್ರದ್ದಾಗಿರ್ಬೋದು, ಅಥವಾ ಈ ಥರ ಕಾರ್ವ್ ಮಾಡಿರೋ ಡಿಸೈನ್ಸ್ ಆಗಿರೋಬೋದು. ಒನ್ ಆರ್ ದ ಅದರ್ ಈಸ್ ದೇರ್, ಬಟ್ ಎಲ್ಲದನ್ನು ಮಾಡಿರೋದು ಜಸ್ಟ್ in one single stone. Mostly ella sumaru, it looks destroyed for now, but then at least ivagadrunu one ಸ್ವಲ್ಪ they have maintained. A complete view of one side. ಸಪೋರ್ಟ್ ಇಲ್ಲ ಅಲ್ರಿ. ಇವಾಗಿನ ಇಂಜಿನಿಯರ್ಗಳೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಸಪೋರ್ಟ್ ಇಲ್ಲದೆ ಹೆಂಗಪ್ಪ ಕಟ್ಟಿದ್ದಾರೆ ಇದನ್ನು ಅಂತ. ಒಂದು ಪೂರ್ತಿ ರೌಂಡ್ ಹಾಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಪ್ರತಿಯೊಂದು ಜಾಗ ನೋಡ್ಕೊಂಡು ಇಲ್ಲಿಂದ ವಿ ಆರ್ ಹೆಡಿಂಗ್ ಅ ಹೆಡ್. ಸೊ ಬುದ್ಧಿಸಮ್ ನೋಡಾಯಿತು, ಹಿಂದೂಯಿಸಮ್ ಕೇವ್ ನೋಡಾಯಿತು. ನಾವು ವಿ ನೀಡ್ ಟು ಗೋ ಟು ಜೈನಿಸಮ್. ಜೈನ್ ಕೇವ್ಸ್ ಅಂತ ಏನಿದೆಯಲ್ಲ, ವಿ ಹ್ಯಾವ್ ಟು ವಿಸಿಟ್ ಫಾರ್ ದ್ಯಾಟ್. ಇಂಥ ಅದ್ಭುತ ಶಿಲ್ಪಕಲೆನ ನಾನು ನನ್ನ ಲೈಫಲ್ಲಿ ನೋಡಿರಲಿಲ್ಲ. ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಐ ರಿಯಲಿ ಕೆನಾಟ್ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಸೊ ಎಷ್ಟು ಆಗುತ್ತೋ ಅಷ್ಟು ಇನ್ಫಾರ್ಮೇಷನ್ ನಾನು ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ನೋಡಿದ ಮೇಲೆ ಒಂದು ಸಡನ್ನಾಗಿ ಥಾಟ್ ಬಂತು, ಇಷ್ಟು ದೂರ ಬಂದಿದ್ದೀವಪ್ಪ, ಅಜ್ಜಂತಾಗ ಯಾಕೆ ಹೋಗಬಾರ್ದು ಅಂತ. ಸೊ ನಾನು ಸೂರ್ಯ ಡಿಸೈಡ್ ಮಾಡಿದ್ವಿ, ಆಗಿದ್ದಾಗ್ಬಿಡ್ಲಿ ಹೋಗೋಣ ಅಂತ. ಸೊ ಒಂಥರ ಕರೆಕ್ಟ್. we left from there. But how did you feel the Ellora was ಸಕ್ಕತ್ತಾಗಿತ್ತಲ್ಲ. ಒಂದೇ ಕಲ್ಲಿನಿಂದ ಕೆತ್ತನೆ ಮಾಡಿದಂಥ ದೇವಾಲಯ ಆಗಿರಬಹುದು, ಅಥವಾ ಆ ಮಲ್ಟಿಪಲ್ ಕೇವ್ಗಳಾಗಿರ್ಬೋದು, ಅಷ್ಟು ದೊಡ್ಡದಾಗಿರೋ ಬುದ್ಧ ಸ್ಟ್ಯಾಚುಗಳಾಗಿರ್ಬೋದು. ನಾವು ಆ್ಯಕ್ಚುಲಿ ಅದರಲ್ಲಿ ಇನ್ನೂ ಒಂದಷ್ಟು ಕೇವ್ಸ್ ನೋಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಬರೀ ಒಂದು ಮಾಡೋ ಅಷ್ಟೊತ್ತಿಗೆ 4 ಅವರ್ ತೊಗೊಳ್ತು. ಆ್ಯಂಡ್ ದೆನ್ ನಾವು ಇನ್ನು ಮುಂದೆ ಹೋಗಬೇಕಿತ್ತಲ್ಲ ಅದಕ್ಕೆ ಅಂತ. ಸೊ ಮೇನ್ ಏನಿದೆಯಲ್ಲ, ಬುದ್ಧಿಸ್ಟ್ ಕೇವ್ಗಳನ್ನ ನೋಡಿಕೊಂಡು ಮೇನ್ ಟೆಂಪಲ್ನ ನೋಡಿ, ನಮ್ಮ ಒಂದಿಷ್ಟು ಕೇವ್ಸ್ನ ನೋಡಿ, we have started the journey ahead.
ಬೆಳಗಿನ ಪ್ರಕಾರ ನಾವು ಸೀದಾ ಎಲ್ಲೋನ ಮುಗಿಸ್ಕೊಂಡ್ಬಿಟ್ಟು ವಿ ಹ್ಯಾಡ್ ಟು ಗೋ ಟು ಭಂಡಾರದರ. ಬಟ್ ಆದರೆ ಅಯ್ಯೋ ಇಷ್ಟು ದನ ಬಂದ್ಬಿಟ್ಟಿದ್ದೀವಲ್ಲ ಇನ್ನೇನಕ್ಕೆ ಅಂದ್ಕೊಂಡು ವಿ ಆರ್ ಸೀದಾ ಗೋಯಿಂಗ್ ಟು ಅಜಂತ. ಅಜಂತನ ಮುಗಿಸ್ಕೊಂಡು ಇವತ್ತು ಭಂಡಾರದರ ರೀಚ್ ಆಗುವಷ್ಟೊತ್ತಿಗೆ 10-10:30 ಆಗೇ ಬಿಡುತ್ತೆ. ಬಟ್ ಐ ಥಿಂಕ್ ಇಟ್ಸ್ ಓಕೆ ಅನಿಸುತ್ತೆ. ಐ ಆಮ್ ಫೀಲಿಂಗ್ ಮಚ್ ಬೆಟರ್ ಟುಡೇ. ಹಾಗಾಗಿ ಲೆಟ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಯು ನೋ ವಾಟ್ ಟು ಡೂ. ಗಿವ್ ಮಿ ಅ ಬಿಗ್ ಥಮ್ಸ್ ಅಪ್. ಸಬ್ಸ್ಕ್ರೈಬ್ ಮಾಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಐ ವಿಲ್ ಶೋ ಯು ದ ಅಜಂತಾ ಕೇವ್ಸ್.